ಒಂದು ಹೋಪೇ ಇರ್ತಾ ಇರ್ಲಿಲ್ಲ. ಗೂಗಲ್ ಆಡ್ಸೆನ್ಸ್ ಪಿನ್ ಇಲ್ಲ ಅಂತ ಎಷ್ಟೋ ಯೋಚನೆ ಮಾಡ್ಕೊಂಡ್ಬಿಟ್ಟಿದೀನಿ ನಾನು. ಫ್ರೈಡೆ 5th ಶುಕ್ರವಾರ ನಂಗೆ ಲಕ್ಷ್ಮಿ ಸಿಕ್ಕಿದ್ದಾಳೆ. ಫೈನಲಿ ಇವತ್ತು ನಿಮ್ಗೆ ಗುಡ್ ನ್ಯೂಸ್ ಹೇಳೋ ಅಂತ ಸಮಯ ಬಂತು. ಅದೇನು ಅಂತ ಕೇಳ್ತಾ ಇದ್ದಾಡ, ರಿಸೀವ್ ಮೈ ಗೂಗಲ್ ಪಿನ್, ರಿಸೀವ್ಡ್. ತುಂಬಾನೇ ಖುಷಿ ಆಗ್ತಾ ಇದೆ ನನ್ಗಂತೂ. ಇದನ್ನ ಯಾವ ರೀತಿ ಎಕ್ಸ್ಪೋಸ್. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡ್ತಾ ಇದ್ದಿದ್ದೆ ಬೇರೆ, ಇನ್ನು ಮೇಲೆ ಮಾಡೋದೇ ಬೇರೆ. ರೀಸನ್, ನಂದು ಗೂಗಲ್ ಪಿನ್ ರಿಸೀವ್ ಆಗಿದೆ. ನನ್ಗೆ ಇದು ಬರೋವರೆಗೂ ಇದು ನನ್ ಕೈಗೆ ಬರುತ್ತೆ, ಹಿಂಗ್ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇರ್ಲಿಲ್ಲ. ಕಾರಣ ಏನಕ್ಕೆ ಅಂದ್ರೆ ನಾನು ಏನೇನ್ ಅವಾಂತರಗಳು ಮಾಡ್ಕೊಂಡಿದ್ದೆ ಅಂತ ನಿಮ್ ಎಲ್ರಿಗೂ ಗೊತ್ತಿದೆ. ಯಾಕಂದ್ರೆ ನಾನು ಎಲ್ಲದನ್ನು ಪಿನ್ ಟು ಪಿನ್ ವಿಡಿಯೋ ಮಾಡಿ ಹಾಕಿದ್ದೀನಿ. ನಂತರನೇ ಬೇರೆಯವ್ರಿಗೆ ಯಾವ ರೀತಿನೂ ತೊಂದ್ರೆ ಆಗ್ಬಾರ್ದು. ನೋಡ್ದಲೇ ಇರೋರು ನೋಡಿ ತಿಳ್ಕೊಳ್ಳಿ. ಒಂದ್ ಅಕೌಂಟ್ ಕ್ರಿಯೇಟ್ ಮಾಡೋದು ದೊಡ್ಡದಲ್ಲ, ಅದನ್ನೆಲ್ಲ ಯಾವ ರೀತಿ ನೋಡ್ಕೊಬೇಕು, ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಷ್ಟ ದಿನ ನನ್ಗೆ ವಿಡಿಯೋ ಮಾಡೋದ್ರಲ್ಲಿ ಅಷ್ಟು ಆಸಕ್ತಿ ಇರ್ತಾ ಇದ್ದಿಲ್ಲ. ಆಸಕ್ತಿ ಅನ್ನೋದಕ್ಕೂ ಹೆಚ್ಚಾಗಿ ನನ್ಗೆ ಅಷ್ಟು ಟೈಮ್ ಇರ್ತಾ ಇರ್ಲಿಲ್ಲ. ಅದು ಇದು ಬಿಸಿ, ಮಗಳು, ನಮ್ಮ ಮನೆಯವರು ಮನೆ ಕಟ್ತಾ ಇರೋದು, ಅದು ಇದು ಏನಾದ್ರು ಟೆನ್ಷನ್ ಗಳು ಇರುತ್ತೆ ಅಲ್ವಾ. ಒಂದಾದ್ರೆ ಒಂದ್ ಆಗ್ತಾ ಇದ್ದಿಲ್ಲ, ಅದು ಇದು ಇಶ್ಯೂಸ್ ಗಳಿರೋದು. ಆ ನಡುವೆ ಇನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅಪ್ಲೋಡ್ ಮಾಡೋದ್ ಬಿಟ್ರೆ ನಮ್ ಚಾನಲ್ಗೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ, ಅದೊಂದು ಒಂದ್ ಕಡೆ ಭಯ. ಇನ್ನು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟೈಮು ಸಿಗ್ತಾ ಇರ್ಲಿಲ್ಲ, ವಿಡಿಯೋ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ. ಇನ್ ನನ್ ಡಬ್ಬಾ ಫೋನ್ ಅಲ್ಲಿ ಸ್ಟೋರೇಜ್ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ 2 ದಿನ ವೇಟ್ ಮಾಡ್ಬೇಕು. ಎಷ್ಟು ಗ್ಯಾಲರಿ ರಿಫ್ರೆಶ್ ಮಾಡ್ಬೇಕು, ಎಷ್ಟು ಡಿಲೀಟ್ ಮಾಡ್ಬೇಕು, ಅದೆಲ್ಲ ನೋಡ್ಕೊಂಡು ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡೋದಾಗ್ತಾ ಇತ್ತು. ಓಕೆ, ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯೂಟ್ಯೂಬ್ ನಮ್ಗೊಂದು ಪ್ಲಾಟ್ಫಾರ್ಮ್ ಇರೋ ತರಾನೇ ಇದ್ದಾಗೇನೆ ಮನೆಯಲ್ಲಿರೋರು ನಮ್ ಟ್ಯಾಲೆಂಟ್ ನ ನಾವು ತೋರ್ಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತಾನೆ ಹೇಳ್ಕೊಬಹುದು. ಯಾವ ರೀತಿ ಟ್ಯಾಲೆಂಟ್ ಅಂತ ಆದ್ರೂ ಪರವಾಗಿಲ್ಲ. ಇಲ್ಲ ನಮ್ಗೆ ಅಡ್ಗೆ ಮಾಡೋದ್ರಲ್ಲಿ ಏನಾದ್ರು ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದನ್ನೇ ನಾವು ಮಾಡೋ ರೀತಿ ಮತ್ತೆ ನಾವು ಅದನ್ನ ತೋರ್ಸೋಂತ ರೀತಿ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೇ ಒಬ್ರು ಮದ್ವೆ ಆಗಿರೋ ಹುಡುಗಿರ್ಗೂ ಅಷ್ಟೇ, ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಏನೋ ಒಂದು ಮನೆಯಲ್ಲಿ ಗಂಡಂದಿರು ಎಷ್ಟೇ ದುಡಿದ್ರು, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು, ನಾವ್ ದುಡ್ದು ಆ ದುಡ್ಡಲ್ಲಿ ನಾವೇನಾದ್ರು ಒಂದ್ ತಗೊಳ್ತೀವಲ್ವಾ, ಅದ್ರಲ್ಲಿ ಸಿಗೋ ಮಜಾನೇ ಬೇರೆ, ಖುಷಿನೇ ಬೇರೆ ಅಲ್ವಾ. ಏನಂತೀರಾ ನೀವು ಹೇಳಿ? ನೀವು ಮದ್ವೆ ಆಗಿರೋ ಗೃಹಿಣಿಯರಾಗಿದ್ರೆ ಈ ಮಾತಿಗೆ ಕಮೆಂಟ್ ಮಾಡಿ, ನಾನ್ ಹೇಳ್ತಿರೋದ್ ನಿಜನಾ ಸುಳ್ಳ ಅಂತ. ಹೌದಲ್ವಾ? ಎಷ್ಟೇ ಆದ್ರೂನು, ಎಷ್ಟೇ ಹಸ್ಬೆಂಡ್ ದುಡಿಯೋ ದುಡ್ಡು ಮೇಲೆ ಡಿಪೆಂಡ್ ಆದ್ರೂನು, ನಾವ್ ದುಡ್ದು ನಾವೇನೋ ಒಂದ್ ಕೆಲ್ಸ ಮಾಡಿ ಅದಕ್ ಬರೋ ದುಡ್ಡಲ್ಲಿ ನಾವ್ ಒಂದ್ ತಗೊಂತೀವಲ್ವಾ, ಏನಾದ್ರು ಒಂದು ನಮ್ಗೆ ಇಷ್ಟ ಬರೋದನ್ನ, ಅದು ಕೊಡೋ ಖುಷಿ ಬೇರೆ ಇನ್ಯಾವ್ದ್ರಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ಒಟ್ನಲ್ಲಿ ಎಲ್ರು ಯೂಸ್ ಮಾಡ್ಕೊಳ್ಳಿ. ಇನ್ಮೇಲೆ ನಮ್ಗೆ ದುಡ್ಡಿನ ಸುರಿಮಳೆನೆ. ದುಡ್ಡಿನ ಸುರಿಮಳೆ ಅಂದ್ರೆ ನನ್ ವಿಡಿಯೋಸ್ ಯಾವ ರೀತಿ ವ್ಯೂಸ್ ಆಗುತ್ತೆ ಅದ್ರ ಮೇಲೆ ಇರುತ್ತೆ. ಇನ್ನ ಇದಕ್ಕೆ ನನ್ ಪಟ್ಟಿರೋ ಕಷ್ಟಗಳು ಅಷ್ಟೊಂದಲ್ಲ. ಫಸ್ಟ್ ಆಫ್ ಆಲ್ ನನ್ಗೆ ಯಾರ್ದು ಹೆಲ್ಪ್ ಇಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಅಷ್ಟೇ, ಮತ್ತೆ ವಿಡಿಯೋಸ್ ಮಾಡೋದಕ್ಕೂ ಆದ್ರೂನು ಅಷ್ಟೇ, ಯಾವ್ದಕ್ಕೂ ಅಷ್ಟೇ ನಮ್ಮ ಮನೆಯವ್ರಿಗೆ ಫಸ್ಟೇ ಇಷ್ಟ ಇದ್ದಿಲ್ಲ. ಅವ್ರನ್ನೆಲ್ಲಾದನ್ನು ಅಪೋಸ್ ಮಾಡ್ಕೊಂಡು ಬಟ್ ಐಡಿಯಾ ಕೊಟ್ಟಿದ್ದು ಅವ್ರೇನೆ. ಬಟ್ ಅವ್ರು ನಾನ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಅವ್ರು ಹೇಳಲಿಲ್ಲ. ಹಿಂಗೆ ಇನ್ಸ್ಟಾ ನೋಡ್ತಾ ಇರ್ಬೇಕಾದ್ರೆ, ನೀನ್ ಇದ್ರ ಬದಲು ಯೂಟ್ಯೂಬ್ ಮಾಡ್ಕೊಂಡಿದ್ರೆ ಎಷ್ಟೋ ದುಡ್ಡು ಸಂಪಾದನೆ ಮಾಡಿರ್ತಾ ಇದ್ದೆ ಅಂತ ಅಂದ್ರು ಅಷ್ಟೇ. ಅದೊಂದೇ ಮಾತು ನನ್ಗೆ ಹೌದಲ್ವಾ ಅಂತ ನಾನ್ ಆಮೇಲೆ 2 ದಿನ ಯೋಚನೆ ಮಾಡ್ಕೊಂಡು ಆಮೇಲೆ ನನ್ ಚಾನಲ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಅಂತ ಇಂತ ಚಾನಲ್ ನೀನು ಓಪನ್ ಮಾಡ್ಕೊಂಡೆ, ಬಟ್ ನನ್ಗೆ ಅವಾಗ ವಿಡಿಯೋ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಏನೂ ಗೊತ್ತಿರ್ಲಿಲ್ಲ. ಇನ್ನು ನನ್ ಚಾನಲ್ ಬೇರೆ ಓಪನ್ ಆಗಿ 1 year ಆಗಿದೆ, ಅದನ್ನು ಕೂಡ ನಾನು ಸೆಲೆಬ್ರೇಟ್ ಮಾಡಿಲ್ಲ. ರೀಸನ್ ಇಷ್ಟೇ, ನನ್ಗೆ ಗೂಗಲ್ ಪಿನ್ ಬಂದಿಲ್ಲ ಅಂದ್ಬಿಟ್ಟು. ಇನ್ನ ಗೂಗಲ್ ಪಿನ್ ಹಾಕ್ದಿರನೆ ನನ್ ಚಾನಲ್ ಹಂಗೆ ಹಿಂಗೆ ಅಂದ್ಬಿಟ್ಟು ನಾನು ಒಂದ್ ವಿಡಿಯೋ ಮಾಡಿ ಹಾಕೋದ್ರು ಕೂಡ ಅದಕ್ಕೂ ಕೂಡ ಏನೇನೋ ಮಾತಾಡೋರು ಇರ್ತಾರೆ. ಸೊ ಆ ರೀಸನ್ ಇಂದ ಚಾನಲ್ ಸ್ಟಾರ್ಟ್ ಮಾಡಿ 1 year ಆಗಿದೆ ಅಂತ ಕೂಡ ನಾನು ಒಂದ್ ವಿಡಿಯೋನು ಕೂಡ ಮಾಡಿ ಹಾಕಿಲ್ಲ. ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಈ ವಿಡಿಯೋ ಆದ್ಮೇಲೆ ಲೇಟ್ ಆಗುತ್ತೆ, ಪರವಾಗಿಲ್ಲ. ಯಾಕಂದ್ರೆ ಈಗ ಇದು ಗೂಗಲ್ ಪಿನ್ ಬಂದಿದೆ ಅನ್ನೋ ಒಂದು ಸಮಾಧಾನ ಇರುತ್ತೆ ಅಲ್ವಾ. ಜೋಶಲ್ಲಿ ಮಾಡಿ ಹಾಕ್ತೀನಿ 1 year ಆನಿವರ್ಸರಿ ಆಗಿದೆ ಅಂದ್ಬಿಟ್ಟು.
ಹಾ ಫೈನಲಿ ನನ್ಗೆ ಇವತ್ ರಿಸೀವ್ ಆಯ್ತು. ಇದು ರಿಸೀವ್ ಹೆಂಗಾಯ್ತು, ಯಾರ್ ತಗೊಂಡ್ರು, ನಂಗೊಂದ್ ಫೋನು ಬಂದಿಲ್ಲ, ಏನು ಬಂದಿಲ್ಲ. ನಾನ್ ಏನ್ ಮಾಡ್ತಾ ಇದ್ದೆ ಗೊತ್ತಾ, ಇದು ಬಂದು ಟೇಬಲ್ ಮೇಲೆ ಇಟ್ಟಿರೋದು ನಮ್ಮ ಮಾವ. ಆ ನಾನು ಹೀರೆಕಾಯಿ ಬಸ್ಸಾರು ಮತ್ತೆ ರೈಸ್ ಇಟ್ಟಿದ್ದೆ, ಮುದ್ದೆಗೆ ಇಟ್ಟಿದ್ದೆ. ಸರಿ ಮುದ್ದೆದು ಬೇಯ್ಬೇಕಲ್ಲ ಅಂದ್ಬಿಟ್ಟು, ಸರಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ಆಚೆ ಕಡೆ ಬಂದ್ ಸೋಫಾ ಮೇಲೆ ಕುತ್ಕೊಂಡೆ. ನೋಡಿದ್ರೆ ಟೇಬಲ್ ಮೇಲೆ ಈ ಪೇಪರ್ ಇತ್ತು. ಸರಿ ನಾನ್ ನಮ್ಮನೆಯವ್ರದೇನೋ ಕ್ರೆಡಿಟ್ ಕಾರ್ಡ್ದು ಡೇಟ್ ಎಕ್ಸ್ಪೈರ್ಡ್ ಆಗಿದ್ರೆ ಹೊಸದು ಕ್ರೆಡಿಟ್ ಕಾರ್ಡ್ ಬರುತ್ತೆ ಅಲ್ವಾ, ಸೊ ಆತರ ಅವ್ರಿಗೆ ಅವಾಗ ಅವಾಗ ಆತರ ಕ್ರೆಡಿಟ್ ಕಾರ್ಡ್ ಬರ್ತಾನೆ ಇರುತ್ತೆ. ಸೊ ಅದೇನೋ ಅನ್ಕೊಂಡು ತೆಗೆದ್ ನೋಡಿದ್ರಿ ಗೂಗಲ್, ಆಮೇಲೆ ಗೂಗಲ್ ಆಡ್ಸೆನ್ಸ್ ಅಂತ ಇತ್ತು. ನನ್ಗಂತೂ ಆಗ್ದಲೇ ಇರೋಷ್ಟು ಖುಷಿ. ಯಾಕಂದ್ರೆ ನಾನು ಇಷ್ಟ ದಿನ ವಿಡಿಯೋ ಮಾಡಿದೀನಿ, ಬಟ್ ನನ್ಗೆ ಯಾವ್ದೇ ರೀತಿ ಒಂದು ಹೋಪೇ ಇರ್ತಾ ಇರ್ಲಿಲ್ಲ. ಗೂಗಲ್ ಆಡ್ಸೆನ್ಸ್ ಪಿನ್ ಇಲ್ಲ ಅಂತ ಎಷ್ಟೋ ಯೋಚನೆ ಮಾಡ್ಕೊಂಡ್ಬಿಟ್ಟಿದೀನಿ ನಾನು. ಈ ವಿಡಿಯೋಸ್ ಮಾಡ್ದಾಗೆಲ್ಲಾನು ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೆ, ನನ್ಗೆ ಇನ್ನ ಗೂಗಲ್ ಪಿನ್ ಬಂದಿಲ್ಲ ಅದಕ್ಕೆ ವ್ಯೂಸ್ ಆಗ್ತಾ ಇಲ್ವೋ ಏನೋ ಅಂತ. ಬಟ್ ತುಂಬಾ ದಿನ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದೀನಿ, ಬರುತ್ತೋ ಇಲ್ವೋ, ಏನಾಗುತ್ತೋ ನನ್ ಚಾನಲ್. ಏನೋ ಒಂದ್ ಕಷ್ಟ ಬಿದ್ದು ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೋ ಇಲ್ವೋ ಅಂದ್ಬಿಟ್ಟು ತುಂಬಾ ಸಲ ಯೋಚನೆ ಮಾಡ್ಕೊಂಡು ತುಂಬಾ ಸಲ ಬೇಜಾರ್ ಮಾಡ್ಕೊಂಡಿದೀನಿ. ನಮ್ಮನೆಯವ್ರಿಗೆ ಹೇಳಿದ್ರೆ ಅವ್ರು ನಿನಗೇನಕ್ಕೆ ಅದ್ ಬೇಕಿತ್ತ, ನಿನ್ಗೇನ್ ಕಮ್ಮಿ ಮಾಡಿದೀನಿ, ಬರೀ ಅವ್ರು ಇದನ್ನೇ ಹೇಳ್ತಾರೆ ಅಷ್ಟೇ. ಆದ್ರೂ ಒಂದ್ಸಲ ಹೇಳಿದ್ರು, ಒಂದ್ಸಲ ಪೋಸ್ಟ್ ಆಫೀಸ್ ಅಲ್ಲಿ ಅವ್ರಿಗೆ ಎಲ್ಲಕ್ ಬರೋದಕ್ಕೂ ಏನ್ ಮಾಡೋದಕ್ಕೂ ನಮ್ಮ ಮನೆಯವರು ಬಿಸಿ. ಅವ್ರಿಗೆ ಅವ್ರ ಕೆಲ್ಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅವ್ರ ಅಷ್ಟು ತಲೆ ಕೆಡಿಸ್ಕೊಂತ ಇರ್ಲಿಲ್ಲ. ಏನೋ ನಿನ್ ಪಾಡ್ ನೀನೇನೋ ಮಾಡ್ಕೊಂಡ್ ನಂಗೆ ಗೊತ್ತಿಲ್ಲ ಅಂತ ಅನ್ನೋರು. ಆದ್ರೂ ನಾನು ಲಾಸ್ಟ್ ವೀಕ್ ಪೋಸ್ಟ್ ಆಫೀಸ್ಗೆ ಹೋಗ್ ಬಂದಿದ್ದೆ. ಪೋಸ್ಟ್ ಆಫೀಸ್ಗೆ ಹೋದಾಗ ಅವರು ಇದು ಮೇನ್ ತೊಂದ್ರೆ ಏನ್ ಗೊತ್ತಾ, ಟ್ರ್ಯಾಕಿಂಗ್ ಐಡಿ ಎಲ್ಲೂ ಇರಲ್ಲ. ನನ್ಗೆ ಯಾವ್ದೇ ರೀತಿ ಮೆಸೇಜ್ ಬಂದಿರಲ್ಲ, ಎಲ್ಲೂ ಇರಲ್ಲ ಟ್ರ್ಯಾಕಿಂಗ್ ಐಡಿ ಇದ್ರೆ ಆ ಐಡಿ ಹಾಕಿದ್ರೆ ಎಲ್ಲಿದೆ, ಹೆಂಗ್ ಬರ್ತಿದೆ, ಏನಾದ್ರು ಇಶ್ಯೂಸ್ ಇದೆಯಾ ಅನ್ನೋದು ಶೋ ಆಗುತ್ತೆ ರೀಸನ್. ಬಟ್ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋದಾಗ ಅವ್ರು ನನ್ಗೆ ನಮ್ ಮನೆ ಹತ್ರ ಬಂದು ಡೆಲಿವರಿ ಮಾಡ್ತಾರಲ್ವಾ, ಅವ್ರ ಫೋನ್ ನಂಬರ್ ಕೊಟ್ರು ನನ್ಗೆ. ಪೋಸ್ಟ್ ಆಫೀಸ್ ಅಲ್ಲಿ ಹಂಗ್ ನೋಡಕ್ ಆಗಲ್ಲ ಅಮ್ಮ, ನಿಮ್ ಏರಿಯಾ ಕಡೆ ಡೆಲಿವರಿ ಮಾಡೋರ್ದು ಅಲ್ಲಿ ಫೋನ್ ನಂಬರ್ ಆಚೆ ಕಡೆ ಹಾಕಿದೀವಿ, ಫೋನ್ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಸೊ ನಾನ್ ಅವ್ರಿಗೆ ಕಾಲ್ ಮಾಡಿದಾಗ ಹೇಳ್ದೆ, ಈ ತರ ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಬರುತ್ತೆ, ನನ್ನ ಹೆಸರು ದಾಕ್ಷಾಯಿಣಿ ಅಂತ, ನಮ್ ಏರಿಯಾ ಹೆಸರು ಹೇಳ್ಬಿಟ್ಟು ಇದೆಯಾ ನೋಡಿ ಅಂತ ಅಂದೆ. ಸರಿ ಅವರು ಗೊತ್ತಮ್ಮ, ನನ್ಗೆ ನಿಮ್ ಮನೆ ಹತ್ರನೇ ಒಬ್ರು ಕೊಟ್ಟಿದೀನಿ, ಬಟ್ ನನ್ಗೆ ನಿಮ್ಮ ಮನೆ ಏರಿಯಾದು ಯಾವ್ದೋ ಆತರ ರಿಸೀವ್ ಆಗಿಲ್ಲ. ರಿಸೀವ್ ಆದ್ರೆ ಗೊತ್ತು ನನ್ಗೆ, ನನ್ ಮನೆ ಅಡ್ರೆಸ್ ಹೇಳ್ದೆ, ನಮ್ದು ಒಂದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ ಆಪೋಸಿಟ್ ನಮ್ ಮನೆ ಇರೋದು. ಸೊ ಹಂಗೆ ಹೇಳ್ದೆ. ಗೊತ್ತಮ್ಮ ನಿಮ್ ಮನೆ, ಸರಿ ನಾನ್ ಬಂದ್ರೆ ಹೇಳ್ತೀನಿ, ಯಾವ್ದಕ್ಕೂ ಒಂದು ಅದು ಯಾವ ತರ ಇರುತ್ತೆ ಎನ್ವಲಪ್ ಒಂದ್ ಫೋಟೋ ಹಿಡ್ದು ಕಳ್ಸಿ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾನು ಒಂದ್ ಫೋಟೋ ಹಿಡ್ದು ಕಳ್ಸಿದ್ದೆ ಅವ್ರಿಗೆ. ಬಟ್ ಅವರು ಓಕೆ ಅಂತ ಅಂದಿದ್ರು, ಅಂದ್ರೆ ನನ್ ಫೋಟೋ ಕಳ್ಸಿದ್ದು ನೋಡಿ ಓಕೆ ಅಂತ ಹೇಳಿದ್ರು. ಸರಿ ಬಟ್ ಇವತ್ತೆಷ್ಟು ಡೇಟು, 5th ಫ್ರೈಡೆ 5th, ಶುಕ್ರವಾರ ನಂಗೆ ಲಕ್ಷ್ಮಿ ಸಿಕ್ಕಿದ್ದಾಳೆ. ಅಂದ್ರೆ ಇದು ಹಾಕುದ್ರೇನೆ, ಗೂಗಲ್ ಆಡ್ಸೆನ್ಸ್ ಪಿನ್ ಹಾಕುದ್ರೇನೆ ನಮ್ಗೆ ನಾವ್ ಯೂಟ್ಯೂಬ್ ಅಲ್ಲಿ ಕಷ್ಟಪಟ್ಟಿರೋ ಡಾಲರ್ಸ್ ಸ್ಟಿಲ್ ಇವಾಗ ನನ್ಗೆ 50 ಆಗಿದೆ ಅಷ್ಟೇ ಡಾಲರ್. ನನ್ಗೆ ಏನಂತ ಗೊತ್ತಿಲ್ಲ, ವ್ಯೂಸ್ ಆಗ್ತಾ ಇಲ್ಲ. 15 ದಿನಕ್ಕೆ $1 ಆಗ್ತಾ ಇದೆ. ಯಾಕಂದ್ರೆ ಒಂದ್ ವಿಡಿಯೋಗೆ ಬರ್ತಿರೋದು 7 ರಿಂದ 8 ರೂಪಾಯಿ ಅಷ್ಟೇ, ಒಂದ್ ವಿಡಿಯೋಗೆ. ಅದು ನಾನು ಎಷ್ಟು 10-12 ವಿಡಿಯೋ 10 ವಿಡಿಯೋ ಹಾಕಿದ್ರೆ $1 ಆಗುತ್ತೆ. ನಾನ್ $100 ಕಂಪ್ಲೀಟ್ ಮಾಡ್ಬೇಕು. ಇನ್ನು ಎಷ್ಟ್ ದಿನಕ್ಕೆ ಮಾಡ್ತೀನೋ ಗೊತ್ತಿಲ್ಲ. ಓಕೆ, ಇನ್ಮೇಲೆ ಇದು ಪಿನ್ ಬಂದಿದೆಯಲ್ಲ, ಇನ್ಮೇಲೆ ಒಂದು ಜೋಶ್ ಸಿಗುತ್ತೆ. ನನ್ಗೆ ವ್ಲಾಗ್ ಗಳನ್ನ ಮಾಡೋದಕ್ಕೆ ಇಷ್ಟ, ಬಟ್ ವ್ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನ ನಮ್ ಮನೆ ಫಿನಿಶಿಂಗ್ ಯಾವಾಗ ಆಗುತ್ತೋ ಗೊತ್ತಿಲ್ಲ ನನ್ಗೆ, ಇನ್ನೊಂದ್ 2 ತಿಂಗಳು ಆಗುತ್ತೆ. ಸೊ ಇನ್ನೊಂದ್ 2 months ಈ ತರನೇ ಅದು ಇದು ವಿಡಿಯೋಸ್, ಇನ್ಫಾರ್ಮೇಶನ್ ಅಥವಾ ಟ್ರಾವೆಲ್ದು ಅಥವಾ ಶಾಪಿಂಗ್ ಈ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಎಲ್ರು ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನೇ ಹಾಕ್ತಾ ಇರ್ತೀನಿ. ಬಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡು ಅದ್ರಿಂದ ಅರ್ನ್ ಮಾಡ್ಕೊಳೋದು ತುಂಬಾ ಈಸಿ. ಅಂದ್ರೆ ಈಸಿ ಏನಿರಲ್ಲ, ತುಂಬಾ ಕಷ್ಟ ಇರುತ್ತೆ. ಬಟ್ ಅದು ರೂಲ್ಸ್ ರೆಗ್ಯುಲರ್ಸ್ ಎಲ್ಲ ತಿಳ್ಕೊಂಡು ಮಾಡಿದ್ರೆ ಯಾವ್ದೇ ರೀತಿ ಕಷ್ಟ ಆಗಲ್ಲ. ಒಂದ್ಸಲ ವಿಡಿಯೋಸ್ ಕ್ಲಿಕ್ ಆದ್ರೆ ಸಾಕು, ನಾವು ಮನೆಯಲ್ಲೇ ಕುತ್ಕೊಂಡು ಲಕ್ಷ ದುಡ್ಡು ದುಡಿಬಹುದು. ಇವಾಗೆಲ್ಲ ಲಕ್ಷ ವ್ಯೂಸ್ ಆಗ್ತಿರೋರ್ಗೆಲ್ಲ ಅವ್ರಿಗೂನು ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿನೇ ಇರುತ್ತೆ ವ್ಯೂಸ್, ಓಕೆನಾ. ಅವ್ರದ್ದು ಎಲ್ಲೋ ಒಂದ್ ವಿಡಿಯೋ ಯಾವ್ದೋ ಒಂದ್ ವ್ಯೂಸ್ ಆಗಿ ಆ ತರ
ಸ್ಟಾರ್ಟಿಂಗ್ ಮಾಡಿರೋರ್ಗೆಲ್ಲ ವ್ಯೂಸ್ ಚೆನ್ನಾಗ್ ಬರೋದು, ಯಾಕಂದ್ರೆ ಅವಾಗ ಜಾಸ್ತಿ ಕಾಂಪಿಟೇಷನ್ ಇರ್ಲಿಲ್ಲ. ಇವಾಗ ಮನೆಗ್ ಒಬ್ಬೊಬ್ರು ಇದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋರು, ಅದ್ರಲ್ಲೂ ಇವಾಗ 2000 ಜನರೇಷನ್ಸ್ ಮಕ್ಳಿದಾರಲ್ಲ ಅವ್ರಗಳ್ನಂತೂ ಹಿಡಿಯಕ್ ಆಗಲ್ಲ. ಯಾಕಂದ್ರೆ ಅವರು ತುಂಬಾ ಬುದ್ಧಿವಂತರೇನೆ, ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆಲ್ಲ ಅಷ್ಟ್ ಗೊತ್ತಿಲ್ಲ. ನಾನ್ ಯಾವ್ದೋ ನಮ್ ಮನೆಯವ್ರ ಹಂಗ ಅನ್ನೋದ್ ಅಂದ್ಬಿಟ್ಟು ಆಮೇಲೆ ಅವ್ರ ನನ್ಗೆ ಲೈವ್ ಎಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡದೆ ಮಾಡ್ದಾಗ ಸುಮ್ನೆ ಇದ್ರು, ಬಟ್ ಆ ವಿಡಿಯೋಸ್ ಹಾಕಾಗ ಆ ವಿಡಿಯೋಸ್ ಗಳಿಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಸಮ್ ರೀಸನ್ ಏನೇನೋ ರೀಸನ್ ಗಳಿಂದ ಜಗಳಗಳಾಗ್ತಾ ಇತ್ತು, ಅದು ಇದು ನೋಡ್ಬಿಟ್ಟು. ಸೊ ಅವಾಗ ಅವರಿಗೆ ನಾನ್ ಯಾಕಾದ್ರೂ ಒಳಗೆ ಹೇಳದ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋದಕ್ಕೆ ಅಂತ ಅವಾಗಿಂದ ಅವರು ಅಪೋಸ್ ಆದ್ರು, ಬೇಕಾಗಿಲ್ಲ ನಿನ್ ಚಾನಲ್ ಅಂತ. ಸರಿ, ಆಮೇಲೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ವಿತೌಟ್ ಅವ್ರ ಪರ್ಮಿಷನ್ ಇಲ್ದೇನೆ ಲೈವ್ ಸ್ಟಾರ್ಟ್ ಮಾಡ್ದೆ. ಅದಕ್ಕೂ ತುಂಬಾನೇ ಜಗಳ ಆಯ್ತು ಮನೆಯಲ್ಲಿ, ಎಷ್ಟೋ ದಿನ ಒಡ್ಸ್ಕೊಂಡಿದೀನಿ, ಎಷ್ಟೋ ದಿನ ಕಷ್ಟ ಬಿದ್ದಿದೀನಿ. ಅವ್ರಿಗೆ ಲೈವ್ ಮಾಡೋದು ಇಷ್ಟನೇ ಇರ್ಲಿಲ್ಲ, ಏನೋ ಒಂದಾಗ್ಲಿ ಯಾರಿಗೂ ಮನೆಯಲ್ಲಿ ಇಷ್ಟ ಇರ್ಲಿಲ್ಲ. ಯಾರಿಗೂ ಅಂದ್ರೆ ಯಾರಿಗೂನು ಪಿನ್ ಟು ಪಿನ್ ಯಾರಿಗೂ ಇಷ್ಟ ಇರ್ಲಿಲ್ಲ ನನ್ ಚಾನಲ್ ಈ ತರ ಓಪನ್ ಮಾಡಿ ಈ ತರ ಈಗ ಲೈವ್ ಮಾಡೋದು ಅಂದ್ರೆ ಏನೋ ದೊಡ್ಡ ತಪ್ಪು ಅನ್ನೋ ತರ ನಮ್ ಮನೆಯಲ್ಲಿ ಮೆಂಟಾಲಿಟಿ ಇವಾಗ್ಲೂ ಇದೆ, ಇವಾಗ್ಲೂ ಮಾತಾಡ್ತಾರೆ. ಹಾ ಓಕೆ, ಇವಾಗ ನನಗ್ ಬೇಡ, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋವರ್ಗುನು ತುಂಬಾನೇ ಬಾಧೆ ಬಿದ್ದೆ. ಅಂದ್ರೆ ನನ್ಗೇನ್ ಲೈವ್ ಅಂದ್ರೆ ನಾರ್ಮಲ್ ಆಗಿ ನನ್ಗೆ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟೊಂದಿಲ್ಲ, ಏನು ಇನ್ಸ್ಟಾದಲ್ಲಿ ಅದು ಹೆಂಗೋ ಫಾಲೋವರ್ಸ್ ಆದ್ರೂ ಅದ್ ನನಗ್ ಗೊತ್ತಿಲ್ಲ. ಅವಾಗ ಚೆನ್ನಾಗ್ ವಿಡಿಯೋಸ್ ವ್ಯೂಸ್ ಆಗ್ತಾ ಇತ್ತು ಅವಾಗ ಆಗಿರೋದು, ಮತ್ ಇವಾಗ ಅದು ಡೌನ್ ಆಗ್ತಾ ಇದೆ. ಲೈವ್ ಅಂದ್ರೆ ಜಸ್ಟ್ ನನ್ಗೆ ವಾಚ್ ಟೈಮ್ ಬೇಕಿತ್ತು, ನಾನು ಅದಕ್ಕೆ ನಾರ್ಮಲ್ ಆಗಿ ಸ್ವಲ್ಪ ಚೈಲ್ಡ್ ತರನೇ ಆಡೋದು, ಇರೋದು ಹಂಗೇನೆ. ಸೊ ಅದು ನಾನು ಬೇರೆಯವ್ರು ನೋಡಿದವರು ನುಲಿತಾಳೆ, ನಲಿತಾಳೆ, ನಗಾಡ್ತಾಳೆ, ನಾಚ್ಕೊಂತಾಳೆ, ನಾನು ಇರೋದೇ ಈ ತರ ಅಂದ್ಮೇಲೆ ಅದನ್ನ ಯಾರು ಏನು ಚೇಂಜ್ ಮಾಡಕ್ ಆಗಲ್ಲ ಅಲ್ವಾ. ತಿಳ್ಕೊಳ್ಳೋರು ತಪ್ಪು ತಿಳ್ಕೊಂಡ್ರೆ ಏನು ಮಾಡಕ್ ಆಗಲ್ಲ, ನಮ್ಮ ಮನೆಯವರೇ ತಪ್ಪು ತಿಳ್ಕೊಂಡಿದ್ದಾರೆ, ಅದಕ್ಕೆ ಬಂದು ಎಷ್ಟೋ ದಿನ ಹೊಡೆದ್ಬಿಟ್ಟಿದ್ದಾರೆ. ಹಂಗ್ ಮಾತಾಡ್ತೀಯ, ಹಿಂಗ್ ಮಾತಾಡ್ತೀಯ, ನಿಂಗೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ ಬರಲ್ಲ. ತುಂಬಾ ಅಪೋಸ್ ನಮ್ಮ ಮನೆಯವ್ರ ಹತ್ರ ನಾನು ತುಂಬಾ ಬೈಸ್ಕೊಂಡಿದೀನಿ, ತುಂಬಾ ಹೊಡ್ಸ್ಕೊಂಡಿದೀನಿ ಆ ಲೈವ್ ವಿಷಯಕ್ಕೋಸ್ಕರ. ಲಾಸ್ಟ್ ಲೈವ್ ಮಾಡ್ದಾಗ್ಲೂ ಅಷ್ಟೇನೆ ಆ ಅವ್ರಿಗೆ ಅಂದ್ರೆ ನೋಟಿಫಿಕೇಶನ್ ಹೋಗುತ್ತೆ ಅಲ್ವಾ, ಅವ್ರು ಏನೇ ಕೆಲಸ ಮಾಡ್ತಿದ್ರು ನೋಟಿಫಿಕೇಶನ್ ನೋಡ್ಬಿಡ್ತಾರೆ. ಒಂದ್ 10 ನಿಮಿಷ ಸುಮ್ನೆ ಎದ್ದು ಕಾಲ್ ಮಾಡ್ಬಿಟ್ಟು ಸರ್ವಿಗ್ ಬಂದ್ರು, ಯಾರಿಗ್ ಕೇಳಿ ಲೈವ್ ಮಾಡ್ತಾ ಇದೀಯ ಅಂತ. ಸೊ ನನ್ ಲೈವ್ ಮಾಡೋ ಉದ್ದೇಶ ಇವಾಗ ಸಬ್ಸ್ಕ್ರೈಬರ್ ಆಗ್ಲಿ, ಇವಾಗನು ಅಷ್ಟೇ 10K ಸಬ್ಸ್ಕ್ರೈಬ್ ಆದ್ರೆ ನಾವ್ ಏನಾದ್ರು ಹಾಕೋ ವಿಡಿಯೋಸ್ ಅಲ್ಲಿ ಪ್ರಮೋಷನ್ ಟ್ಯಾಗ್ ಮಾಡಿರ್ತೀವಲ್ವಾ ಪ್ರಾಡಕ್ಟ್ ಅಥವಾ ಅದೇನಾದ್ರು ಪರ್ಚೇಸ್ ಮಾಡಿದ್ರೆ ಅದ್ರದ್ದು ನಮ್ಗೆ ಕಮಿಷನ್ ಅಮೌಂಟ್ ಬರುತ್ತೆ. ಹಂಗಾಗಿ ಲೈವ್ ಮಾಡ್ತಾ ಇದ್ದು, ಮತ್ತೆ ವಿಡಿಯೋಸ್ ವ್ಯೂಸ್ ಆಗ್ತಾ ಇದ್ದಿಲ್ವಲ್ಲ ಅಂದ್ಬಿಟ್ಟು ಲೈವ್ ಮಾಡ್ತಾ ಇದ್ದಿದ್ದು ಅಷ್ಟೇ. ನನ್ಗೂ ಏನ್ ಇಷ್ಟ ಇರ್ಲಿಲ್ಲ, ಅದಕ್ಕೋಸ್ಕರ ಕುತ್ಕೊಂಡು ಒಂದೇ ಕಡೆ ಕುತ್ಕೊಂಡು ಲೈವ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ. ಆ ಕಷ್ಟ ಪಟ್ಟು ಇಷ್ಟ ಮಾಡ್ಕೊಂಡು ಅದಕ್ಕೆ ಪ್ರತಿಫಲ ನನ್ ಕೈಯಲ್ಲಿದೆ, ಗೂಗಲ್ ಆಡ್ಸೆನ್ಸ್. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ನನ್ಗೆ ಇಷ್ಟು ದಿನ ಸಪೋರ್ಟ್ ಮಾಡಿದೀರಾ. ಲೈವ್ ಮಾಡಿ ಇದ್ದಾಗ್ಲೇ ಆಗ್ಬೋದು, ಒಂದು ವಿಡಿಯೋಸ್ ಅಪ್ಲೋಡ್ ಮಾಡ್ದಾಗ್ಲೇ ಆಗ್ಬೋದು, ಫಸ್ಟ್ ಇಂದ ಇಲ್ಲಿವರೆಗೂ ನನಗ್ ಕಾಣ್ದಿರೋನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ ರೀತಿ ಸಪೋರ್ಟ್ ಮಾಡ್ತಿರೋ ಅಂತ ವ್ಯಕ್ತಿಗಳಿಗೆ ಯಾರ್ಯಾರು ಮಾಡ್ತಿದ್ದೀರಾ, ಹೆಂಗ್ ಮಾಡ್ತಿದ್ದೀರಾ ಅನ್ನೋದು ನನಗ್ ಗೊತ್ತು. ಥ್ಯಾಂಕ್ ಯು. ನಿಮ್ ಹೆಸರೆಲ್ಲ ನನ್ ಮನದಲ್ಲಿರುತ್ತೆ. ನಿಮ್ಮ ಆತ್ಮವಿಶ್ವಾಸಕ್ಕೆ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಇನ್ ಮುಂದಕ್ಕೆ ಇದೇ ರೀತಿ ನಿಮ್ ಸಪೋರ್ಟ್ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ನಾನು ಇದನ್ನ ಓಪನ್ ಕೂಡ ಮಾಡಲ್ಲ ನಮ್ಮ ಮನೆಯವ್ರು ಬಂದ್ಮೇಲೆ. ಇವತ್ ನೈಟು ಮಾಡಲ್ಲ, ನಾಳೆ ಬೆಳಗ್ಗೆ ಮಾಡ್ತೀನಿ. ಲಾಸ್ಟ್ ಟೈಮ್ ನೈಟ್ ಮಾಡ್ಕೊಂಡೆ, ಏನೇನೋ ಇಶ್ಯೂ ಆಗಿದ್ದು. ಸೊ ನಾಳೆ ಅವರು ಫ್ರೆಶ್ ಆಗಿ ಕೆಲ್ಸಕ್ಕೆ ಓಡ್ತಾರೆ ಅಲ್ವಾ, ಸೊ ಆ ಟೈಮ್ ಅಲ್ಲಿ ನಾನು ಇದನ್ನ ಮಾಡ್ಕೊಂತೀನಿ. ಇದ್ರ ನೆಕ್ಸ್ಟ್ ವಿಡಿಯೋ ಹೆಂಗಿರುತ್ತೆ ಅಂತ ಗೂಗಲ್ ಪಿನ್ ಬಂದ್ಮೇಲೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಂದ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದ್ ವಿಡಿಯೋದಲ್ಲಿ. ಓಕೆ, ಕೊನೆಗೂ ನೋಡಿ ನಂದು ಗೂಗಲ್ ಆಡ್ಸೆನ್ಸ್ ರಿಸೀವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರ್ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡಿದೀರಾ ಒನ್ಸ್ ಅಗೇನ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.